ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೇನ್ರಿ. ಟೈಮ್ 6:30 ಇತ್ತು ಈಗ. 5ಕ್ಕಿಂತ 10 ನಿಮಿಷ ಕಡಿಮೆ ಇತ್ತು ರೀ. ಅವಾಗೇ ಎದ್ದೀನು. ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಫಿನಿಶಿಂಗ್ ಆಗೈತೆ ನೋಡ್ರಿ. ಈಗ ರಂಗೋಲಿ ಕೂಡ ಹಾಕಿನು, ಎಲ್ಲ ಆಗೈತ್ರಿ ಕೆಲಸ. ಎದ್ದು ಟಾಯ್ಲೆಟ್ಗೆ ಹೋಗಿ ಬಂದು ನೀರು ಕಾಯಿಸ್ಕೊಂಡು ಜಳಕ ಮಾಡಿ, ಅದೇ ಒಲಿ ಮ್ಯಾಗ ರೊಟ್ಟಿ ಮಾಡಿದೆ. ರೊಟ್ಟಿ ಈ ಕಡೆ ಗ್ಯಾಸ್ ಮ್ಯಾಗ ಅನ್ನ ಮಾಡಕ್ಕೆ ಇಟ್ಟಿದ್ದಾರೆ. ಅನ್ನ ಆದ ಬಳಿಕ ಸಾಂಬಾರು ಮಾಡಾಕತ್ತೀನಿ ನೋಡ್ರಿ. ಬ್ಯಾಳೆ ಕುದಿಯಕ್ಕೆ ಇಟ್ಟಿದ್ದೆ, ಸಾಂಬಾರು ಮಾಡಕ್ಕೆ ಇಟ್ಟಿನ್ರಿ. ನಮ್ಮ ಮನೆಯವ್ರದ್ದು ಬರಾಕತ್ತಾರತ್ರಿ. ಈಗ ಬಾಗಲಕೋಟೆಗೆ ಐತೈತ್ರಿ ಟ್ರೈನ. ಈ ಸೈಡ ಹಾಲು ಕಾಯಕ್ಕೆ ಇಟ್ಟಿನ್ರಿ. ಶನಿವಾರಲ್ಲ ಇವತ್ತು. ಪೂಜೆ ಕೂಡ ಮುಗ್ದೈತೆ ನೋಡ್ರಿ. ಒಂದು ಸ್ವಲ್ಪ ಜಲ್ದಿ ಎದ್ರೆ ಎಲ್ಲ ಕೆಲಸ ಮುಗಿತೈತ್ರೆ. ಜಲ್ದಿ ಹೇಳ್ಲಿಕ್ರೆ ಏನೂ ಇಲ್ಲ ನೋಡ್ರಿ. ಇವು ಬ್ಲೌಸ್ಗಳು ತೊಗೊಂಡು ಬಂದೀನಿ ಕಟ್ ಮಾಡ್ಬೇಕಂತೇಳಿ. ರಾತ್ರಿನ ಕಟ್ ಮಾಡಬೇಕು ಮಾಡ್ಬೇಕತ್ತೆ ತೊಗೊಂಬಂದಿರಿ. ನೀನೇ ರಾತ್ರಿ ಆಗಲಿಲ್ಲ ರೀ. 3 ಬ್ಲೌಸ್ ಮುಗಿಸಿ ಬಂದೆ ರೀ. ಮೊನ್ನೆ ಕಟ್ ಮಾಡಿದ್ದು, ಮೊನ್ನೆ ಕಟ್ ಮಾಡಿಟ್ಟಿದ್ದು 3 ಬ್ಲೌಸ ಹೊಲಿದು 9 ಗಂಟೆಗೆ ಬಂದೆ ರೀ ಮನೆಗೆ. ಬರೋಣ ಊಟ ಮಾಡಿ ಮನ್ಕೋಬೇಕಾದ್ರೆ ಸುಸ್ತಾದಂಗೆ ಆತ್ರಿ. ನಿದ್ದೆ ಬರಾಕತ್ತಿತ್ತು. ಚಂತನ ಕೆಲಸ ಮಾಡಿ ಇನ್ನೆಲ್ಲಿ ಕಟ್ ಮಾಡ್ಕೊತ್ಕೊಂಡ್ರಲ್ಲಿ. ಮುಂಜಾನೆ ನನ್ನ ಕಟ್ ಮಾಡ್ರತ್ತ ಹೇಳಿ ಹಾಗೆ ಇಟ್ಟು ನೋಡ್ರಿ. ಇಲ್ಲಕಂದ್ರೆ ನಿದ್ದಿಗಣ್ಣ ಕಟ್ ಮಾಡಕತ್ತೀವಂದ್ರೆ ಯಾಕಡ್ರೆ ಆಗ್ತಾವ್ರೆ, ಗೊತ್ತಾಗಂಗಿಲ್ಲ ರೀ. ಅದಕ್ಕೆ ಇವು ಬ್ಲೌಸ್ಗಳನ್ನ ಕಟ್ ಮಾಡಿಕೊಂಡು ಒಯ್ತೀನಿ ರೀ. ನಿನ್ನೆ 3 ಮುಗಿಸಿನ್ರಿ. ಇವತ್ತೊಂದು 4 ಅದು ಫಿನಿಶಿಂಗ್ ಮಾಡಬೇಕು, ಮುಗಿಸ್ಬೇಕು ಅನ್ನೋದೈತ್ರಿ. ನಾನೇ ಹೊಲ್ಕೊಟ್ಟ ಬ್ಲೌಸ್ ನೋಡ್ರಿ. ಇದೇ ಕೊಡ್ತಾರೆ ಅವ್ರ ಅತ್ತಿಗೆ. ನಾನೇ ಹೊಲ್ಕೊಟ್ಟಿನಿ ರೀ. ಅವಾಗ ಕೂಡ ಪೈಪಿಂಗ ಇದು ಲಟ್ಕನ್ ನೋಡ್ರಿ ಈ ಥರ ಮಾಡ್ತಿದ್ದೆ. ನಾನು ಜಾಸ್ತಿ ಮಾಡೋದ ಇದೇ ಥರ. ಅವ್ರಿಗೆ ಇಷ್ಟ ಆಗ್ತಾವ್ರಿ. ಯಾವ ಬೇರೆ ಬೇರೆ ಡಿಸೈನ್ ಅದು ಮಾಡಕ್ಕೆ ಹೋದ್ರೆ ಬ್ಯಾಡ್ ಆಗ್ತಾರೆ. ಸೇಮ್ ಹೊಲಿ ಅಂದಾರಿ. ರೌಂಡ್ ಕೂಡ ಎಲ್ಲ ಸೇಮ್ ರೀ. ಏನು ಡಿಸೈನ್ ಬ್ಯಾಡ್ ಆಗ್ತಾರೆ ಅವರು. ಈಗ ನೋಡ್ರಿ ಹೈ ಲೆವೆಲ್ ಮಂದಿ ಇದ್ದವರು ಜಾಸ್ತಿ ಡಿಸೈನ ಹೊಲಿಸ್ಕೊಳಂಗಿಲ್ಲ ರೀ. ವರ್ಕ್ ಮಾಡಿಸ್ತಾರೆ ಒಂದು ಇಲ್ಲಾಕಂದ್ರೆ ಹಿಂಗೆ ರೌಂಡ್ ಸೇಪ್ ಇಟ್ಟು ಹಿಂಗೆ ಹೊಲಿಸ್ಕೋತಾರೆ. ಹಿಂಗೆ ಹೊಲಿ ಅಂದಾರಿ. ಇವು 8 ಬ್ಲೌಸ್ ರೀ. 8 ಬ್ಲೌಸ್ ಅದಾರಿ. ಅವರು ಎಲ್ಲ ಸೇಮ್ ಹಿಂಗೆ ಹೊಲಿ ಅಂದಾರಿ. ಅಸ್ತರ ಇದನ್ನೇ ಹಚ್ಬೇಕತ್ತಿ ನೋಡ್ರಿ. ಮ್ಯಾಚಿಂಗ್ ಇನ್ನು ಸಿಗಂಗಿಲ್ಲ ರೀ. ಅದಕ್ಕೆ ಇನ್ನು ತೊಗೊಂಬರೋದು ಲೇಟ್ ಆಗ್ತೈತಿ. ಇತ್ರನ್ನ ಹಚ್ಚಿ ಹೊಲಿಬೇಕತ್ತ ಅನ್ನೋದೈತೆ ನೋಡ್ರಿ. ಸಾಂಬಾರು ಏನಾಯ್ತು ನೋಡ್ತೀನಿ ರೀ. ಹಾಗೆ ನಿಮ್ಮ ಜೊತೆ ಮಾತಾಡಕತ್ತೆ ಅಂದ್ರೆ ಇದು ಆಗ್ತೈತ್ರಿ. ಅದು ಹಾಲು ಉಕ್ಕು ಬರಾಕತ್ತಿತ್ತು ನೋಡ್ರಿ. ಲೇಟ್ ಮಾಡಿದ್ರೆ ಕಾಯಿಪಲ್ಯ ಎಲ್ಲ ಆಗೈತ್ರಿ. ಬ್ಯಾಳೆ ಸಾಂಬಾರು ಮಾಡೀನಿ ರೀ. ಏನು ಮಾಡಿರಿ ಕಾಯಿಪಲ್ಯ ಒಂದು ಸಿಗಂಗಿಲ್ಲ ಹಳ್ಳ್ಯಾಗ ಜಾಸ್ತಿ. ಗ್ಯಾಸ್ ಬಂದ್ ಮಾಡ್ತೀನಿ. ಕುದಿ ಬಂದೈತ್ರಿ. ಆಮೇಲೆ ಮತ್ತೆ ಊಟ ಮಾಡಾಗ ಇನ್ನೊಂದು ಸ್ವಲ್ಪ ಕುದಿಸ್ತೀನಿ ರೀ. ಲೇಟ್ ಆಗ್ತೈತಿ. ಬಟ್ಟೆ ಸ್ಟಿಚ್ ಮಾಡ್ತೀನಿ ರೀ. ಇದು ಕಟ್ ಮಾಡ್ತೀನಿ ರೀ. 7:30 ಅನ್ನೋದ್ರಾಗನೇ ಹೋಗ್ಬೇಕು ಅನ್ನೋದೈತೆ. ಒಂದು ತಾಸ್ನಾಗ ಇಷ್ಟೆಲ್ಲ ಬ್ಲೌಸ್ ಕಟಿಂಗ್ ಮಾಡಿರಿ ನೋಡ್ರಿ. ಎಷ್ಟು ಆಗ್ತಾವೆ ಕಟಿಂಗ್ ಮಾಡ್ಕೊಂಡು ಹೋಗ್ತೀನಿ ರೀ. ಏನು ಭಾಳ ಇಲ್ಲೇ ಕುಂಡ್ರಂಗಿಲ್ಲ ರೀ. ಮತ್ತು ಬಿಸಿಲು ಆತಂದ್ರೆ ಬಟ್ಟೆ ಹೊಲಿದು ಆಗಂಗಿಲ್ಲ ರೀ. ಅದಕ್ಕೆ ಬರೀ ಸ್ನೇಹಿತರೆ ಬಟ್ಟೆ ಹೊಲಿ ಮುಂದೆ ಅಂಗಡಿಗೆ ಹೋಗಿ ಮತ್ತೆ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋನ ಎಂಡ್ವರೆಗೆ ನೋಡಿ ಒಂದು ಲೈಕ್ ಕೊಟ್ರೆ ನಮ್ಮ ವಿಡಿಯೋನ ಅವ್ರಿಗೆ ಇಷ್ಟ ಆಗೈತಲ್ಲ, ಲೈಕ್ ಕೊಟ್ಟಾರಲ್ಲ ಅಂತ ಅನ್ಕೋತೀನಿ. ಸಪೋರ್ಟ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ. ನಿಮ್ಗೆ ಸಪೋರ್ಟು ತುಂಬಾ ಮುಖ್ಯ ನನಗೆ. ಇವಾಗ ನೋಡ್ರಿ ಯಾವ ಥರ ಹಿಡ್ತೀನಿ ರೀ. ಟಕ್ಸ್ ಕೂಡ ಸೇಮ್ ರೀ. ನಾನು ಹಿಡಿಯೋದೇ ಹಿಂಗೆ ರೀ. 4 ಟಕ್ಸ್ ನೋಡ್ರಿ. ಅವಾಗ ಅಸ್ತ್ರ ಕೊಡ್ತಿದ್ದಿಲ್ಲ ರೀ. ಅವ್ರು ಬ್ಲೌಸ್ ಪೀಸನ್ನು ಕೊಟ್ಟಿದ್ರೆ ಆದರೂ ನೀಟಾಗಿ ಹೊಲ್ದು ಕೊಟ್ಟಿನಿ ರೀ. ಅಸ್ತ್ರದಾದ್ರೆ ಒಂದು ಸ್ವಲ್ಪ ನೀಟ್ ಆಗ್ತಾವ್ರೆ. ಬ್ಲೌಸ್ ಪೀಸ್ ಹೆಚ್ಚ ಕಡಿಮೆ ಆಗ್ಬಿಡ್ತಾವ್ರೆ ನೋಡ್ರಿ. ಈ ಕಲರ್ ಬೇರೆ ಐತಿ, ಈ ಕಲರ್ ಕ್ರಾಸ್ ಪಟ್ಟಿ ಬ್ಯಾರೆದು ಹಚ್ಚಿನ್ರೆ. ಹಿಂಗೆ ಆಗ್ತಾವ್ರಿ. ಅಸ್ತ್ರ ಆದ್ರೆ 1 ಮೀಟ್ರ್ ಇರ್ತಾವ್ರಲ್ಲ, ಕರೆಕ್ಟ್ ಕೂಡ್ತಾವ್ರೆ. ಇವು ಬ್ಲೌಸ್ ಪೀಸ್ ಆದ್ರೆ ಕಡಿಮೆ ಇರ್ತಾವ್ರಿ. ಕಡಿಮೆ ಇರೋಣ ಒಂದೊಂದು ಕಡೆ ಈಗ ಉದ್ದ ತೋಳಿ ಬರ್ತಾವ್ರಲ್ಲ, ಈಗ ಉದ್ದ ತೋಳಿಗೆ ನಾನು ಅರ್ಧ ಬ್ಲೌಸ್ ಅಲ್ಲೇ ಹೋಗ್ಬಿಡ್ತೈತ್ರಿ. ಅದಕ್ಕೋಸ್ಕರ ಈ ಸಲ ಅಸ್ತ್ರನ ಕೊಡ್ರಿ ಅಂತ ಅಂದಿನ್ರಿ. ಲೇಟ್ನೂ ಆಗ್ತೈತ್ರಿ ನಮ್ಗೆ ಬ್ಲೌಸ್ ಪೀಸ್ಗಳು ತುಕುಡಿ ಹಚ್ಕೋತ ಕುಂಡ್ರದನ್ನ ರೀ ನೋಡ್ರಿ. ಆದರೂ ಇದನ್ನೊಂದು ಬ್ಲೌಸ್ ಪೀಸ್ ಕೊಟ್ಟಾರಿ. ಇದು ಒಂದು ರೀ, ಮತ್ತು ಇದು ಒಂದು ಬ್ಲೌಸ್ ಪೀಸನ್ನು ಕೊಟ್ಟಾರಿ. ಏನು ಮಾಡಕ್ಕೆ ಬರಂಗಿಲ್ಲ ರೀ. ಜಾಸ್ತಿ ಅಮೌಂಟ್ ಆಗ್ತೈತೆ ರೀ ಅಸ್ತ್ರ ಕೊಡೋದನ್ನ ರೀ. ಬರೀ ಇದೊಂದು ಅಸ್ತ್ರ ಕೊಟ್ಟಾರಿ. ಅವರೇ ಏನೋ ಏರ್ಸಿದ್ರತ್ರ ಇದನ್ನೊಂದು ಕೊಟ್ಟಾರ ನೋಡ್ರಿ. ಬೇಕಾದ್ರೆ ನೋಡ್ರಿ ಪೂಜೆಗೆ ಏರ್ಸಿದ್ರತ್ರ ಇದು ಅಸ್ತ್ರನ ಐತ್ರಿ.
ಇದಕ್ಕೆ ಮ್ಯಾಚ್ ಆಗ್ತೈತೆ ತಗೊಂಡು ಬಂದಾರೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಅಂಗಡಿಗೆ ಹೋಗ್ಯಾರಿ ನಾ ಸ್ನೇಹಿತರೆ. ಆಲ್ಮೋಸ್ಟ್ ಮುಗಿಲಾಕ್ ಬಂದು ನೋಡ್ರಿ ಬ್ಲೌಸ್ ಎಲ್ಲ ಅಷ್ಟು ಆಗ್ಯಾವ್ರಿ. ಇವಾಗ 7 ಜಂಪರ್ ಕಟ್ ಮಾಡಿದ್ದೇನ್ರಿ. ಇನ್ನೂ ಒಂದು ಐತ್ರಿ ಅದು ಒಂದು ಕಟ್ ಮಾಡ್ತಾ ಇದ್ದೀನಿ. ಅರ್ಧ ಮುಗ್ದೈತ್ರಿ. ಈಗ ಟೈಮ್ 9 ಗಂಟೆ ಆಗಕ್ಕೆ ಬಂದೈತ್ರಿ. ಹೋಗ್ಬೇಕ್ರಿ ಇನ್ನು ಅಂಗಡಿಗೆ. 9 ಸ್ವಲ್ಪ ಕಡಿಮೆ ಐತಿ. 9ರೊಟ್ಟಿಗೆ ಇವನ್ನೆಲ್ಲ ಮುಗಿಸಿ ಹೋಗ್ತೀನಿ ನೋಡ್ರಿ. ನಾನು ಯಾವ ಥರ ಮೆಥಡ್ ಒಳಗೆ ಕಟ್ ಮಾಡಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಒಂದ್ಸಲ ಒಂದು ಅಳತೆನ ಇಟ್ಕೊಂಡು ಒಂದು ಅಸ್ತ್ರನ ಇಟ್ಕೊಂಡು ಕಟ್ ಮಾಡಿದೀವಿ ಅಂದ್ರೆ ರೀ ಎಲ್ಲ ಮಿಕ್ಕಿರೋ ಅಸ್ತರ್ಗೊಂದು ಸುದಾ ಮೊದಲು ಅಸ್ತರ ಕಟ್ ಮಾಡ್ಕೊಂಡು ಆಮೇಲೆ ಇದು ಮೇನ್ ಅರ್ಬಿ ಮ್ಯಾಗ ಇಟ್ಟಿಟ್ಟ ಕಟ್ ಮಾಡಿ ಈಜಿ ಆಕೈತೆ ನೋಡ್ರಿ. ಇಷ್ಟೆಲ್ಲ ಬ್ಲೌಸ್ ಕಟ್ ಮಾಡಿದೆ. ಈಜಿ ಆಕೈತ್ರಿ. 1 ಅವರ್ ಅಥವಾ 8 ಜಂಪರ್ ಕಟ್ ಮಾಡಬೇಕಾದ್ರೆ ನಾನು 1.5 ತಾಸು ತೊಗೊಂಡಿನಿ ರೀ ಟೈಮಿಂಗ್. ಕೆಳಗಡೆ ಕೂತ್ ಕಟ್ ಮಾಡಬೇಕಲ್ಲ. ಟೇಬಲ್ ಮ್ಯಾಗ ಆದ್ರೆ ಅಲ್ಲಿದಲ್ಲೇ ಸರಿಸ್ಕೊಂಡು ಫಾಸ್ಟ್ ಆಕೈತ್ರಿ. ಕೆಳಗಡೆ ನಾನು ಸ್ವಲ್ಪ ಸ್ಲೋ ಆಗ್ತಾವ್ರಿ ಕಟಿಂಗ್ ಮಾಡೋದು. ಇದಷ್ಟು ನೋಡ್ರಿ ಈ ಥರ ಹಿಂಗೆ ಸೈಜ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಈಜಿ ಆಕೈತ್ರಿ. ಪೇಪರ್ ಕಟಿಂಗ್ ಮಾಡ್ರಂತೂ ತೀರಾ ಈಜಿ. ಅವ್ರು ಎನಿ ಟೈಮ್ ಬ್ಲೌಸ್ ಅದತ್ತೆ ಕೊಡ್ಲಿಕ್ಕೂ ನಡೀತೈತ್ರಿ. ಆ ಪೇಪರ್ ಕಟಿಂಗ್ ಒಂದು ಮಾಡಿ ಇಟ್ಕೊಂಡಿವಿ ಅಂದ್ರೆ ರೀ. ನಾನು ಮೊದಲೆಲ್ಲ ಇವರು ಪೇಪರ್ ಕಟಿಂಗ್ ಇದ್ದು ರೀ. ಈಗ ಕೆವಿವು ಬ್ಲೌಸ್ ನಾನು ಹೊಲ್ಕೊಟ್ಟು ಮತ್ತೆ 1 ವರ್ಷ ಆಯಿತು. ಮತ್ತೆ ಅವು ಎಲ್ಲಿ ಇಡುದತ್ತೆ ಎಲ್ಲ ತೆಗೆದು ಒಗ್ದಿರ್ತೀನಿ ರೀ. ಅಳತಿ ಒಮ್ಮೆಮ್ಮೆ 10-12 ಹಿಂಗೆ ಬ್ಲೌಸ್ ಹೊಲಿಸ್ಕೊಂಡ್ರೆ ಮತ್ತೆ ಒಂದು 6-7 ತಿಂಗಳ ಹೊಲಿಸ್ಕೊಳಂಗಿಲ್ಲ ರೀ. ಅವರು ಏನಾರ ಫಂಕ್ಷನ್ ಇದ್ರೆ ಮಾತ್ರ ಹೊಲಿಸ್ಕೋತಾರೆ. ಹಬ್ಬ ಹುಣ್ಣಿಮೆ ಹಿಂಗೆ ತೆಗೆದು ಒಗ್ದುಬಿಟ್ಟಿದ್ದಾರೆ. ಇದೇನು ಬ್ಲೌಸ್ ಹೊಲ್ಯಾಗ ಪೇಪರ್ ಕಟಿಂಗ್ ಮಾಡೇ ಹೊಲ್ದಿದ್ದಾರೆ. ಇವನ್ನ ಮದ್ವೆಗೆ ಹೊಲ್ಕೊಟ್ಟಿದ್ದೇನೋ ನಾವ್ರಿ. ಮದ್ವೆಗೆ ಹೊಲ್ಕೊಟ್ಟೇನೆ. ಹೋದ ವರ್ಷ ಹಬ್ಬದಾಗ ಹೊಲ್ಕೊಟ್ಟಿದ್ದಾರೆ. 8 ಜಂಪರ್ ಹೊಲ್ಕೊಟ್ಟಿದ್ರಿ. 8-9 ಜಂಪರ್ ಹೊಲ್ದಿದೆ. ಪೇಪರ್ ಕಟಿಂಗ್ ಇತ್ತು ರೀ. ಅದು ನಿನ್ನೆ ಹುಡುಕ್ಯಾಡ್ದೆ ರೀ ಎಲ್ಲೈತೆ ಅಂತೇಳಿ. ಹೆಸ್ರು ಅದ್ರ ಮೇಲ್ಗಡೆ ಹೆಸ್ರು ಬರೆದಿಟ್ಟಿದ್ದಿಲ್ಲ. ಅವ್ರ ತಂಗಿ ಕ್ಲಾಸಿಗೆ ಬಂದಿದ್ದಾರಲ್ಲ ಆಕಿ ಕೊಟ್ಟಿದ್ದೆ ನೋಡ್ರಿ. ಹೋದ ವರ್ಷ ನೆನಪಾಯ್ತು ನನಗೀಗ. ಅವ್ರ ತಂಗಿ ನನ್ನ ಹತ್ರ ಕ್ಲಾಸಿಗೆ ಬರ್ತಾಯಿದ್ದವ್ರಿ. 2 ತಿಂಗಳ ಬರ್ತಾಯಿದ್ರು. ಅವಾಗ ಆಕಿಗೆ ಅಳತೆ ಇದನ್ನು ಇಟ್ಕೊಂಡು ನಿಮ್ಮ ಅಕ್ಕಂದು ಸೈಜ್ ಐತವ, ಇದು ನಿಮ್ಮ ಅಕ್ಕನ ಸೈಜ್ ಐತಿ, ಇದನ್ನ ಅಳತೆ ಇಟ್ಕೊಂಡು ಕಟ್ ಮಾಡತ್ತೇಳಿ ಮನೆಗೆ ಕ್ಲಾಸ್ ಬಿಡಾನ ಹೇಳಿದ್ದೆ ರೀ. ಆಕಿ ಕಟಿಂಗ್ ಆಕಿಗೆ ಆಗಲಿಲ್ಲ ಅಂತೇಳಿ ಮುಂದೆ ಮಷಿನ್ ತೊಗೊಂಡು ಬಟ್ಟೆ ಹೊಲಿತಾ ಇಲ್ಲ ರೀ ಆಕಿ. ಮನೆ ಹೋಗೈತೆ ನೋಡ್ರಿ. ನಿನ್ನೆ ನಾನು ಹುಡ್ಕ್ಯಾಡ್ದೆ ರೀ ಭಾಳ ತನ. ಅದು ಅಳತೆ ಸಿಗ್ಬೋದೇನೋ ಅಂತೇಳಿ ನನಗೆ ಈಜಿ ಆಕಿತ್ತು ರೀ. ಅಳತೆ ಮಾಡ್ಕೋತ ಕುಂಡ್ರಕ್ಕೆ ಆಗ್ತಿದ್ದಿಲ್ಲ. ಒಮ್ಮೆ ಪೇಪರ್ ಕಟಿಂಗ್ ಇಟ್ಟಿಟ್ಟು ಜಲ್ದಿನ ಆಗಿಬಿಡ್ತಿತ್ತು. ಹಿಂಗೆ ಮಾಡ್ಬೋದು ನೋಡ್ರಿ. ಯಾರ್ದಾದ್ರೂ ಒಂದೇ ಅಳತೀವಿ ಜಾಸ್ತಿ ಬ್ಲೌಸ್ ಬಂದು ಅಂದ್ರೆ ಪೇಪರ್ ಕಟಿಂಗ್ ಮಾಡಿ ಈಜಿಯಾಗಿ ಕಟಿಂಗ್ ಮಾಡ್ಬೋದು ರೀ. ನಾವು ಮಷಿನ್ ಮೇಲೆ ಇಟ್ಕೊಂಡು ಆವಾಗೇನ ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ರೀ. ಫಾಸ್ಟ್ ಆಗ್ತೈತೆ ರೀ ಸ್ಟಿಚಿಂಗ. ಇದರಲ್ಲಿ ನಿನ್ನೆ 3 ಜಂಪರ್ ಮುಗಿಸಿನಂದ್ರೆ ಇವ್ರ ಅಮ್ಮನೂ ಇನ್ನೊಂದು ಐತ್ರೆ. ಇವತ್ತು ಇಷ್ಟೆಲ್ಲ 8 ಬ್ಲೌಸ್ ಕಟಿಂಗ್ ಮಾಡಿ ಇವತ್ತು ಒಂದು 4 ಆದರೂ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದೈತಿ. ಇವತ್ತೊಂದು 4 ಮಾಡಿದೆ, ನಾಳೆ ಒಂದು 4 ಆಯ್ತು. ಅವರು ಅಷ್ಟು ಕಂಪ್ಲೀಟ್ ಆಗ್ತಾವ್ರಿ 2 ದಿನದಾಗ. ಬರೀ ಏನೇನು ಆಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ವಿಡಿಯೋನ. ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋ ಎಂಡ್ವರೆಗೆ ನೋಡಿ ಸ್ನೇಹಿತರೆ. ಮುಂಜಾನೆ ವಿಡಿಯೋ ಸ್ಟಾಪ್ ಮಾಡ್ದಕ್ರಿ. ಇವಾಗ ಮತ್ತೆ ಚಾಲು ಮಾಡಿ ನೋಡ್ರಿ. 3 ಬ್ಲೌಸ್ ಆದವು ರೀ ಮುಂಜಾನೆ ಕಟ್ ಮಾಡಿದ್ವು. ಇದೊಂದು ರೀ. ಇವ ಏನೈತಿ ನಿನ್ನೆ 3 ಹೊಲ್ದಿದ್ದೆ ರೀ ಇವು ಅವ್ರವ್ವಾರು. ಇದು ಒಂದು ಆದ್ರೆ ಆಯ್ತು ರೀ ಅವ್ರದ್ದು. ಇವತ್ತು ಅಸ್ತ್ರ ತೊಗೊಂಬಂದಾರ ನೋಡ್ರಿ. ನಮ್ಮ ಮನೆಯವ್ರು ಬಂದಾರೆ. ಬರಾಗ ವಾಟ್ಸಪ್ ಮಾಡಿದ್ದೆ ರೀ. ಇದು ಅಸ್ತ್ರ ಅಲ್ಲಿ ಕೋಲಾರದಾಗ ತೊಗೊಂಡು ಬಂದಾರೆ. ಇನ್ನೊಂದು 2 ಕಂಬ್ ಬಿದ್ದಿದ್ದು ರೀ. ಮತ್ತೊಬ್ರಿಗೆ ತಂದಿದ್ದು. ಇವ್ರಿಗೆ ಅಡ್ಜಸ್ಟ್ ಮಾಡಿ ಹೊಲ್ದಿದ್ದಿರಲ್ಲ ಅದಕ್ಕೆ ತೊಗೊಂಬಂದಾರಿ. ಮತ್ತು ದಾರ ತೊಗೊಂಬಂದಂಗೆ ಅದಾರೆ ಒಳಗೆ. ಅವ್ರ ದಾರ ಅದೇ ಕಲರ್ದ ದಾರ ಹೇಳಿದ್ದಾರೆ. ಅದೊಂದು ದಾರ ತಂದಾರೆ. ಇನ್ನೊಂದು ಹೇಳಿದ್ದೆ ರೀ ಬೂದಿ ಬನ್ನೋದು, ಅದು ಒಂದು ತಂದಾರ ನೋಡಿರಿ. ಸಿಲ್ವರ್ ಕಲರ್ದ್ರಿ ನೋಡ್ರಿ. 8 ಬ್ಲೌಸ್ ಕಟ್ ಮಾಡಿದ್ದೆ ಅಂತ ಹೇಳಿ ಅದ್ರೊಳಗೆ ಇನ್ನು 5 ಉಳ್ದು ನೋಡ್ರಿ. ಹೊಲಿದ್ರೆ ಇನ್ನೊಂದು ಆಗ್ತೈತೆ ರೀ. ಸದ್ದ ಹೊಲಿತೀನಿ ರೀ. 3ಕ್ಕೆ ಮುಕ್ತಾಯ ಮಾಡಬಾರ್ದಂತೇಳಿ ಇನ್ನೊಂದು ಹೊಲಿತೀನಿ ರೀ. ಇದನ್ನು ಹೊಲಿತೀನಿ ರೀ. ಒಂದು ಸ್ವಲ್ಪ ರೀ ಹೊಲದು ಹೋಗ್ಬೇಕತ್ತೀನಿ ರೀ. ಅವ್ರದ್ದೇ ರೀ. ಇದೊಂದು ಟಾಪ್ ಹಿಡಿಯತ್ತೆ ಕೊಟ್ಟು ಹೋದ್ರಿ. ಹಿಟ್ಟು ಹಾಕ್ಲಾಕ್ ಹೊಂಟಿದ್ರಿ ಅವರು. ಅದೊಂದು ಟಾಪ್ ಹಿಡಿಯತ್ತೆ ಕೊಟ್ರಿ. ಮತ್ತು ಅದೇ ಮನೆಯವ್ರ ಇದು ವೆಲ್ವೆಟ್ ಬ್ಲೌಸ್ ನೋಡ್ರಿ. ಇದು ಬ್ಯಾರೆದವ್ರದ್ದು ರೀ. ಆಡುಗಳು ರೀ ಒಳಗೆ ಉಂಟಾವ ಅಂಗಡಿಯಾಗ.
ಬಂದ ನೋಡ್ರಿ ನಮ್ಮ ಚಿನ್ನು ಹೋಗಿ ಬಂದಾರ ಸಿದ್ಧಗಂಗಾ ಮಠಕ್ಕೆ. ಸಾಲಿ ಚಲೋ ಐತೈತ್ರಿ. ಫ್ರಿಜ್ನಾಗ ತಗೊಂಡ್ರಿ. ಇದು ವೆಲ್ವೆಟ್ ಬ್ಲೌಸ್ ತಂದಾರಿ. ಇದೇ ಥರ ಹೊಲಿಬೇಕತ್ರಿ ಸೇಮ್. ಇದು ನೋಡ್ರಿ ಯಾವ ಥರ ಐತ್ರಿ. ಇದನ್ನ ತೊಗೊಂಬಂದಾರಿ ಅವ್ರು. ಎಲ್ಲೇ ಹೊಲಿಸಿದೈತ್ರಿ ಇದು ಸೇಮ್. ಇದೇ ಥರ ನೆಕ್ಕಿಟ್ರಿ. ಇದೇ ಥರ ನೆಕ್ಕಿಟ್ಟು ಹೊಲಿ ಅಂದಾರೆ. ಈ ಬ್ಯಾಕ್ ಹುಕ್ ಐತ್ರಿ ಇದಕ್ಕೆ. ಮುಂದೆ ನೋಡ್ರಿ ಹೆಂಗೈತಿ. ಒನ್ ಟಕ್ಸ್ ಬ್ಲೌಸ್ ಐತ್ರಿ ಇದು. ಹಿಂಗೆ ಒನ್ ಟಕ್ಸ್ ಐತ್ರಿ. ಕೊರಳು ನೋಡ್ರಿ ಯಾವ ಥರ ಐತಿ ಸೇಪ್. ಸೇಮ್ ಇದೇ ಥರ ಹೊಲಿಬೇಕಂತಂದ್ರೆ ಇದಕ್ಕೆ 200 ರೂಪಾಯಿ ಮೀಟ್ರ್ ಐತ್ರಿ. 1 ಮೀಟ್ರ್ ತೊಗೊಂಬಂದಾರಲ್ಲಿ. ಹೆಂಗ ಮ್ಯಾಗಿಂದಿದು ವೆಲ್ವೆಟ್ ಬ್ಲೌಸ್ ಐತಿ ನೋಡ್ರಿ. ಅಸ್ತ್ರ ಮತ್ತು ಇಲ್ಲ ಅಂದೇರಿ ನಾನು. ಅನ್ನ ಮನ್ಯಾನ ಬ್ಲೌಸ್ ಪೀಸ 2 ತೊಗೊಂಡು ಬಂದಾರಿ ರೆಡಿ ಮಾಡಿ. ಎಲ್ಲ ಉದ್ದ ತೊಳಿಟ್ಟಾರಿ. 8 ಬ್ಲೌಸ್ ಹಾಕ್ಯಾವ ಇವು. ಎಲ್ಲ ಉದ್ದ ತೊಳಿಟ್ರಿ ಸೇಮ್ ನೋಡ್ರಿ. ಎಲ್ಲ ಉದ್ದ ತೊಳಿಟ್ಟಾರ ಅಷ್ಟು. ಇವ್ರದ್ದು ಇನ್ನೊಂದು ಹೊಲದ್ರಿ. ಇವ್ರು ಎಲ್ಲ ಪಿನ್ಸಿಂಗ್ ಆತ್ರಿ. ಸೋಮವಾರ ದಿನ ಅಷ್ಟು ಕೊಡ್ಬೇಕ್ರಿ. ಎಷ್ಟೊತ್ತಿದ್ದು ನಾಳೆ ಒಂದಿನ ನಾಡ್ದ ಹೊಲದ್ರಿ. ಸೋಮವಾರ ಕೊಡ್ತೀನಿ ರೀ. ಬರ್ರಿ ಸ್ನೇಹಿತರೆ. ಇದೊಂದು ಬ್ಲೌಸ್ ಒಂದು ಸ್ವಲ್ಪರೇ ಹೊಲಿತೀನಿ ರೀ. ಇವತ್ತು ಊಟ ಇಲ್ಲ ಏನೂ ಇಲ್ಲ. ಮುಂಜಾನೆ ಏನು ಊಟ ಮಾಡಿ ಬಂದೀನಿ ರೀ. 10 ಗಂಟೆ ಆಗಕ್ಕೆ ಬಂದಿತ್ತು ರೀ. ಆಗ ಬಂದೀನಿ ರೀ. ಅಂಗಡಿ ಬಂದಕ್ಕೆ ವಾಪಸ್ ಹೋಗೇ ಇಲ್ಲ ರೀ. ಅಂಗಡಿ ಗಿರೇಕಿ ಕೊಟ್ಕೋತು 3 ಬ್ಲೌಸ್ ಅವು 8 ಬ್ಲೌಸ್ ಕಟ್ಟಿಂಗ್ ಮಾಡಿ ಇದು 3 ಬ್ಲೌಸ್ ಸ್ಟಿಚಿಂಗ್ ಅದು ರೀ. ಇದು ಒಂದು ಹೊಲಿ ಇರ್ತೀನಿ ರೀ. ಒಂದು ಸ್ವಲ್ಪರೇ ಆಗ್ತೈತೆ ರೀ. ಹೋಗೋ ಮಟ್ಟ ರೀ 8:30 ತನ ಎಷ್ಟು ಆಗ್ತೈತೆ ರೀ. ಮತ್ತು ನಾಳೆಗೆ ಬಂದು ನಾ ಕಟ್ಟಿಂಗ್ ಮಾಡಿದ್ದದಾವ್ರಿ. ಅದೊಂದು ಏನೈತಿ ನಾಳೆ ಕಟ್ ಮಾಡ್ತೀನಿ ರೀ. ಇವು ಅಷ್ಟು ಮುಗ್ಯಾನ. ಅದೊಂದು 2 ಕುರ್ಚೆ ಕಟ್ ಮಾಡಿ ಕೊಡ್ತೀನಿ ರೀ ಅವರು. ನೋಡ್ರಿ ಎಷ್ಟು ಚಿಂದಿ ಬಿದ್ದವ್ರೆಲ್ಲ ಒಳ್ಳೆ ಮಾಡಿ ಇಟ್ಟೀನಿ ರೀ ಅಲ್ಲಿ. ಚಿನ್ನ ಪ್ಯಾಡ ಕಟ್ಟು ಮನೆಗೆ ಹೋಗೈತದ. ಮನೆ ಮುಂದೆ ಯಾರು ಇಲ್ಲಿ ಕಟ್ಟು ಬಡಗ್ನೆ. ಆಡುಗಳು ಬಿಟ್ಟನ್ರಿ ಅವ ಅದಾನು. ಇವತ್ತು ಆಡ ನಾ ಏನು ಮೀಸಿಲ್ರಿ. ನೀನೇ ಬಿಟ್ಟಿದ್ದೆ. ಸ್ವಲ್ಪ ನಿಂತೀನಿ ರೀ. ಅದು ಕಾಲು ವಾಕಿಂಗ್ ಆಕೈತೆ. ಆಡಿನ ಜೊತೆ ನಿಂತಿದ್ದೆ. ಅಷ್ಟ್ರೊಳಗನ ಅವ್ರ ಬ್ಲೌಸ್ ಕೊಡಕ್ಕೆ ಬಂದರೆ ಬರೋಣ ಬಿಟ್ಟೆ ನೋಡ್ರಿ. ಇದು ಬಂದು ಬ್ಲೌಸ್ ಹೊಲಿಯಾಕತ್ತೀನಿ ನೋಡ್ರಿ. ನನ್ನ ಮಗ ವಿಡಿಯೋ ಮಾಡಾಕತ್ತಾನ್ರೆ. ಆಲ್ಮೋಸ್ಟ್ ಒಂದು ಅರ್ಧ ಮುಗ್ದೈತೆ ರೀ ಬ್ಲೌಸ. ಮುಂದಿನ ಪಾರ್ಟ್ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿನಿ ರೀ. ಎಲ್ಲ ಹುಕ್ಸ್ ಪಟ್ಟಿ ಹಾಗೆ ಕ್ರಾಸ್ ಪಟ್ಟಿ ಅದೆಲ್ಲ ಜಾಯಿಂಟ್ ಮಾಡ್ಕೊಂಡಿನಿ ರೀ. ರಾತ್ರಿ ಹೊತ್ತು ಸ್ವಲ್ಪ ಅಂಗಡಿ ಒಳಗಡೆನೇ ಕುಂಡ್ರೋರು ನನ್ನ ಮಗ ಇದ್ದಾರೆ. ಅದಕ್ಕೋಸ್ಕರ ಇದು ಜಲ್ದಿ ಆಗಕ್ಕೆ ಬಂದೈತೆ ನೋಡ್ರಿ ಬ್ಲೌಸ. ಮತ್ತು ಮನೆ ಒಳಗಡೆ ಹೊಲಿಯೋರಿಗಂತೂ ತುಂಬಾ ಜಾಸ್ತಿ ಹೊಲಿತಾರೆ ಬಟ್ಟೆಗಳು. ನಾನು ಮೊದಲೆಲ್ಲ ಹೊಲಿತಿದ್ದೆ ರೀ. ಒಂದು ದಿನಕ್ಕೆ 5-6 ಬ್ಲೌಸ್ ಹೊಲ್ದೀನಿ ರೀ. ಆದರೆ ಈಗ ಅಂಗಡಿ ಗಿರೇಕಿನೂ ಕೊಡಬೇಕು ಈ ಕಡೆ, ಮತ್ತು ಆಡ ನೋಡ್ಕೋಬೇಕು, ಮತ್ತು ಬಟ್ಟೆ ಹೊಲಿದನ. ಮತ್ತು ಅದರಲ್ಲೂ ಈಗ ಬೇಸಿಗೆ ಕಾಲದಲ್ಲೇ ಭಾಳ ಸೆಕೆ ಆಗ್ತೈತೆ ರೀ ಒಳಗಡೆ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಆಗ್ತಾವಂದ್ರು ನಾನು ಮನಸ್ಸು ಮಾಡಿ ಹೊಲ್ಯಾಕತ್ನೆ ಅಂದ್ರೆ ರೀ. ಮತ್ತು ಸ್ವಲ್ಪ ಎದ್ದು ಹೋಗೋದನ್ನ ಲೇಟ್ ಆಗ್ತೈತೆ ರೀ. ಕುತ್ತಲ್ಲೇ ಹೊಲದಂದ್ರೆ ಒಂದು 2 ಬ್ಲೌಸ್ ಅಥವಾ 2 ಬ್ಲೌಸ್ ಪೂರ ಮುಗಿ ಮಠ ಅಂತರೂ ಯಾವಾಗೂ ಹೇಳತ್ತಿದ್ದಿಲ್ಲ ರೀ ನಾ ಮೊದಲು. ಈಗ ಒಂದು ಸ್ವಲ್ಪ ಆಗ್ತಾಯಿಲ್ಲ ರೀ. ಯಾಕೋ ಅಂಗಡಿ ಎದ್ದು ಕೊಡತ್ತಾರನ 2 ತಾಸು 2 ಬ್ಲೌಸ್ ಆಗಬೇಕಾದ್ರೆ ಅಷ್ಟು ಟೈಮ್ ತನಕ ಒಂದೇ ಜಾಗ ಕುಂಡ್ರಂಗಿಲ್ಲ ರೀ. ಹೇಳೋದು ಕುಂಡ್ರದು ಬ್ಯಾಸ್ರ ಮಾಡ್ಕೊಂಡಂಗೆ ಆಗ್ತೈತೆ ರೀ. ಈ ಥರ ಹೊಲ್ಯಾಕತ್ತೀನಿ ನೋಡ್ರಿ. ಸೆಕೆ ಅಂದ್ರೆ ಸಿಕ್ಕಾಪಟ್ಟೆ ಐತ್ರಿ. ರಾತ್ರಿ ಹೊಲಿಬಾರ್ದು ಬಟ್ಟೆ ಅಂತ ಅತ್ತಾರೆ. ಆದರೂ ನಮ್ಗೆ ಟೈಮ್ ಇರಂಗಿಲ್ಲ ಅರ್ಲೆ. ಸಂಜಾನ ಹೊಲ್ದಕ್ಕಿಂತಲೂ ನನಗೆ ರಾತ್ರಿನೇ ಜಾಸ್ತಿ ಆಗ್ತಾವ್ರಿ ಹೊಲಿದು. ಯಾಕಂದ್ರೆ ಸ್ವಲ್ಪ ಅಂಗಡಿ ಒಳಗಡೆ ಗಿರಾಕಿ ಕಡಿಮೆ ಇರ್ತಾರೆ. ಹಾಗೆ ಒಬ್ರು ಅಂಗಡಿಯಾಗ ಕೂತ್ರಿ ಅಂದ್ರೆ ನಾನು ಈ ಕಡೆ ಬಟ್ಟೆ ಹೊಲಿಯಾಕತ್ತೀನಿ ಅಂದ್ರೆ ನನ್ನ ಮಗ ಕೊಡ್ತಾನೆ ರೀ ಗಿರಾಕಿ. ಅದಕ್ಕೋಸ್ಕರ ಜಲ್ದಿ ಹೊಲಿಲಾಕ ಆಗ್ತೈತ್ರೆ. ಚಂತನ ಏನೈತಿ ಎಳೋದು ಕುಂಡ್ರದು ಅಲ್ಲೊಂದು ಅವ್ರ ಜೊತೆ ಒಂದು 2-3 ನಿಮಿಷ ನಿಂತ್ನಿ ಅಂದ್ರೆ ಇಲ್ಲೊಂದು 5 ನಿಮಿಷ ಬಿಟ್ಟು ಅನ್ನೋಣ ಬೇಸರ ಆದಂಗೆ ಆಗ್ಬಿಡ್ತೈತಿ ನೋಡ್ರಿ. ಇವರು ಏನೈತಿ ಸೇಮ್ ಕೊರಳು ರೀ. ಒಂದೇ ಸೈಜ್ ಕಟ್ ಮಾಡಿದ್ದೆಲ್ಲ ಈಜಿ ಹೊಲಿಯಾಕ. ಕಟ್ ಮಾಡೋಕ್ಕೂ ಈಜಿ ಅನ್ನಿಸ್ತು. ಹಾಗೆ ಹೊಲಿಲಾಕ್ಸು ಕೂಡ ಈಜಿ ಆದು ರೀ. ಸ್ವಲ್ಪ ಪೈಪಿಂಗ್ ಮಾಡೋದು ಅಷ್ಟೇ ಲೇಟ್ ಆಗ್ತೈತೆ ನೋಡ್ರಿ. ಇವರು ಬ್ಲೌಸ ಪೈಪಿಂಗ್ ಮಾಡೋದೈತಿರ್ಲೆ ಹಿಂದೆ ದಾರ ಕಟ್ಟುದ್ರಿ, ಕಸಿ ಕಟ್ಟುದು, ಹಾಗೆ ಪೈಪಿಂಗ್ ಮಾಡೋದು ನೋಡ್ರಿ. ಇದೇ ಕಲರ್ದುನ
ಸೇಮ್ ಅನಿಸ್ಬೋದು ರೀ. 4 ಬ್ಲೌಸ್ ಅದಾವ್ರಿ ಅವರು 4 ಒಂದು ಇದ್ರ ಕಲರ್ ಐತ್ರಿ, ಒಂದು ಬೂದಿ ಬಣ್ಣದ ಕಲರ್ ಐತಿ. ಸೇಮ್ ಇವೇನೈತಿ 3 ಬ್ಲೌಸ್ ಅದಾವ್ರಿ ಅವ್ರ ಮಮ್ಮಿ ಅವ್ರದ್ದು ಅವರು 2 ಅಸ್ತರ ಮ್ಯಾಚ್ ಆಗ್ತಾ ಇಲ್ಲ ರೀ. ಇದ್ರೊಳಗೆ ಅಡ್ಜಸ್ಟ್ ಮಾಡಿ ಕಟ್ ಮಾಡೀನಿ. ಸೇಮ್ 2 ಒಂದೇ ಅಸ್ತರ ರೀ. 2 ಮೀಟ್ರ್ ಡ್ರೆಸ್ಸಿಗತ್ತೆ ತೊಗೊಂಡು ಬಂದಿದ್ದ, ಅದನ್ನೇ ಈಗ ಉಪಯೋಗ ಆಯ್ತು ನೋಡ್ರಿ ಈ ಬ್ಲೌಸಿಗೆ. ಹೆಂಗೆ ವಿಡಿಯೋ ಹಿಡ್ದಾನೇನೋ ರೀ, ತುಂಬಾ ಶೆಕೆ ಆಗ್ತಾಯಿತ್ತು. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲಿ ಅವನು ಮಾತಾಡಂತಾನ, ನಾನು ಹೊಲಿ ಮುಂದೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಹಾಗೆ ಹೊರಗಡೆ ಜನ ಕೂತಿರ್ತಾರೆ ಅಂಗಡಿ ಮುಂದೆ, ಹಂಗೆ ಸ್ವಲ್ಪ ಹಿಡ್ಕೊಂಡ ನೋಡ್ರಿ ವಿಡಿಯೋ ಮಾಡ್ಕೊಂಡನ. ಈ ಥರ ಬೆನ್ನಾಗ ಕ್ರಾಸ್ ಒಳಗೇನೆ ಟಕ್ಸ್ ಹಿಡ್ಕೊಳಕತ್ತಿ ನೋಡ್ರಿ. ನಾನೇನು ಮಾರ್ಕ್ ಮಾಡಂಗಿಲ್ಲ ರೀ, ಅಂದಾಜ್ ಮ್ಯಾಗ ಹೊಲ್ಕೋತ ನಮ್ಗೆ ರೂಢ ಬಿದ್ದುಬಿಟ್ಟೈತ್ರಿ. ಯಾವುದಕ್ಕೂ ಮಾರ್ಕ್ ಮಾಡ್ಕೊಂಡು ಟೇಪಿಲೆ ಮಾರ್ಕ್ ಮಾಡ್ಕೊಂಡು ಮಾರ್ಕರ್ಲೆ ಮಾರ್ಕ್ ಹಾಕ್ಕೊಂಡು ಹಿಂಗೆ ಯಾವುದೂ ಹಿಡಿಯಂಗಿಲ್ಲ ರೀ. ಕೈ ಕೂತಂಗೆ ಆಗಿಬಿಟ್ಟೈತ್ರಿ. ಅಲ್ಲಿದಲ್ಲೇ ಡಾಟ್ಸ್ ಹಿಡ್ಕೊಂಡು ಹೊಲದು ಬಿಡ್ತೀನಿ ರೀ. ನಾನು ಕಟ್ ಮಾಡೋ ಮುಂದೆ ಅಷ್ಟೇ ರೀ ಟೇಪ್ ಹಿಡ್ಕೋತೀನೋ, ಸೈಡ್ ಮತ್ತು ಫಿಟ್ಟಿಂಗ್ ಮಾಡೋ ಮುಂದೆ ಅಷ್ಟು ಹಿಡ್ಕೋತೀನಿ. ಇಲ್ಲ ಅಂದ್ರೆ ಟೇಪ್ ಜಾಸ್ತಿ ಯೂಸ್ ಮಾಡಂಗಿಲ್ಲ ನೋಡ್ರಿ. ಇವಾಗೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದೆ. ಶೋಲ್ಡರ್ ಜೋಡಿಸ್ಕೊಳಕತ್ತೀನಿ ರೀ. ಆಲ್ಮೋಸ್ಟ್ ನೋಡಿರಿ, ಇದು ನಾನು ಬಿಟ್ಟಿನಂದ್ರೆ ಇದು ಒಂದು ಬ್ಲೌಸ್ ಆಗ್ತಿದ್ದಿಲ್ಲ ನನಗೇನೋ. ಹೊಲಿಬೇಕಲ್ಲ ಅಂತೇಳಿ ಅವ್ರು ಬಂದರು, ಬರೋಣ ಅವ್ರ ಬಟ್ಟೆ ಕೊಟ್ಟು ಹೋಗೋಣ ರೀ. ಮತ್ತು ಆದಷ್ಟು 3ಕ್ಕೆ ಮುಕ್ತಾಯ ಮಾಡಬಾರ್ದು ಅಂತೇಳಿ ಇದು ಒಂದು ಬ್ಲೌಸ್ ತೊಗೊಂಡು ದಾರ ಹಾಕಿ ಹೊಲಿತಾ ಇದ್ದಾರೆ. ಇದು ಮುಗಿಲಾಕ ಬತ್ ನೋಡ್ರಿ. ಬೆವ್ರು ಯಾವ ಥರ ಬರಾಕತ್ತೈತ್ರಿ, ಸೆಕೆ ರೀ. ಈ ಬ್ಯಾಸ್ಗೆ ಕಾಲದಾಗ ಜಾಸ್ತಿ ಮದುವೆ ಫಂಕ್ಷನ್ಗಳು ಜಾಸ್ತಿ ಇರ್ತವೆ. ನಮ್ಗೆ ಬಟ್ಟೆ ಹೊಲಿವು ಕೂಡ ಜಾಸ್ತಿನ ನೋಡ್ರಿ. ಎಲ್ಲರೇ ಹೋಗೋದು ಬರೋದು, ಟೇಲರ್ಗಳಿಗೆ ಹೋಗೋದು ಆಗಂಗಿಲ್ಲ ರೀ. ಆಳಕ್ಕೆ ಸರಿಯಾಗಿ ಊಟ ಆಗಂಗಿಲ್ಲ, ನಿದ್ದೆ ಆಗಂಗಿಲ್ಲ. ಈ ಬ್ಯಾಸ್ಗೆ ಕಾಲ 2 ತಿಂಗಳ ಹೋಗೋದ್ರಾಗನ ನಮ್ಗರೆ ಅಷ್ಟು ಹೈರಾಣ ಆಗ್ತೈತಿ. ಯಾರಿಗೆಲ್ಲ ಇದೇ ಥರ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಟೇಲರ್ಗಳು ಇದ್ದಾರೆ ಅಂದ್ರೆ ಆಲ್ಮೋಸ್ಟ್ ನಮ್ಗಿಂತ ಅವ್ರ ಮನೆ ಒಳಗಡೆ ಹೊಲಿತಿರ್ತಾರೆ. ಅವ್ರು ಸ್ವಲ್ಪ ಅವ್ರಿಗೆ ಈಜಿ ಇದು ಅನಿಸ್ಬೋದ್ರಿ. ನಾವು ಅಂಗಡಿ ಒಳಗಡೆನ ನಾವು 2 ಥರ ಮೇಂಟೈನ್ ಮಾಡ್ಕೋಬೇಕಾಗ್ತೈತೆ ರೀ. ಈ ಕಡೆ ಮನೆ ಕಡೆ ಕೆಲಸನೂ ಒಬ್ಬರೇ ಮಾಡ್ಕೋಬೇಕು. ಮನೆ ಒಳಗಡೆ 2 ಗಂಡು ಮಕ್ಕಳು ಅದಾರೆ. ಹೆಣ್ಮಕ್ಳಿದ್ರೆ ಒಂದು ಸ್ವಲ್ಪ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಹೆಣ್ಮಕ್ಳಿದ್ರಂದ್ರೆ ಗಂಡು ಮಕ್ಕಳು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಏನೋ ಅಂಗಡಿ ಒಳಗಡೆನೂ ಒಂದು ತಾಸು ಕೂತ್ಕೋಬೋದು ಕರೆ ರೀ. ಬೇರೆ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕಾಗ್ತೈತ್ರೆ. ಹಾಗೆ ಮತ್ತೊಂದು ಆಡ ಮರಿ ಮಾಡಿನೂ ಅವತ್ತೂ ಸುಮ್ಮನೆ ನಾನಾ ನೋಡ್ಕೋಬೇಕ್ರಿ ಚಂತನ. ಈಗ 3 ದಿನ ಹೋಗಿದ್ರಿ ಇವರು ನಮ್ಮ ಮನೆಯವರು. ನನ್ನ ಮಗ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ರಲ್ರಿ. ಅವಾಗಂತೂ ತೀರಾ ಟಪ್ ಆಯ್ತು ಕರೆ. ನನಗೆ ಹೊಲಿಲಾಕ ಈಜಿ ಆದಂಗೆ ಆತ್ರಿ. ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ, ಬೈಸ್ಕೊತಿದ್ದಿಲ್ಲ ರೀ. ಅವರು ನಾನು ಜಾಸ್ತಿ ಹೊಲಿಯಾಕತ್ತನ ಬೈತಾರೆ, ಹೀಟ್ ಆಗ್ತೈತಿ, ಯಾಕೆ ಆರಾಮ್ ತಪ್ಸ್ಕೊತಿ, ಮತ್ತೆ ಯಾಕೆ ಹೊಲಿತಿ ಅಂಥೇಳಿ ಬೈತಿರ್ತಾರೆ. ಅವ್ರು ಹೋಗ್ಯಾರನ ನನಗೆ ಫಾಸ್ಟಾಗಿ ಯಾವುದೂ ಕಿರಿಕಿರಿ ಇಲ್ದಂಗೆ ಬಟ್ಟೆ ಹೊಲಿಯಾಕತ್ತಿದ್ದೆ ರೀ. ಆ ಕಡೆದ ಈ ಕಡೆದ ಬರೋಣ ಮನೆಯೊಳಗೆ ಇದ್ದವ್ರು ಬೈತಾರೆ, ಗಂಡು ಮಕ್ಳು ಹೊಸ್ಯಾರು ತಪ್ತೈತಿ, ಆರಾಮ್ ತಪ್ಸ್ಕೊತಿ, ಮತ್ತೆ ಯಾಕೆ ಬಟ್ಟೆ ಹೊಲಿತಿ ಇಷ್ಟತ್ತೆ ರೀ. ಅವ್ರು ಇಲ್ದಾಗನ ಎಷ್ಟು ಬ್ಲೌಸ್ ಹೊಲ್ದಿನೋ ನಿಮ್ಗೆ ನಾಳಿನ ವಿಡಿಯೋದಾಗ ತೋರಿಸ್ತೀನಿ ನೋಡ್ರಿ. ತೋರಿಸ್ತೀನಿ ರೀ. ಇವತ್ತು 4 ಬ್ಲೌಸ್ ಇದು ಮುಗಿಲಾಕ ಬಂದೈತೆ. 4 ಆದ್ರೆ ಮುಂದಿನ ದಿನ 3, ಅದಕ್ಕೆ ಮೊದಲೇ ದಿನ 3 ರೀ. ಒಂದೊಂದು ದಿನಕ್ಕೆ 3, 4, 3, 4 ರೀ. ನಾಳೆ 5 ಹೊಲಿಬೇಕು ಅನ್ನೋಂಥ ಪ್ಲ್ಯಾನ್ ಐತ್ರಿ. ಏನಾಗ್ತೈತೆ ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರ ಗಳೆ ಹೊಡ್ಯಕ್ಕೆ ಹೋಗ್ತಾರೆ, ಇರಂಗಿಲ್ಲ ಅರ್ಲೆ. ಮನ್ಯಾಗಿದ್ರಂದ್ರೆ ಬಟ್ಟೆ ಹೊಲಿಗೆ ಬಿಡಂಗಿಲ್ಲ ರೀ. ಜಾಸ್ತಿ ಆರಾಮ್ ತಪ್ಸ್ಕೊತಿ, ಯಾಕೆ ಹೊಲಿತಿ ಅಂತ ಹೇಳ್ತಾರೆ. ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ರೀ. ತೋಳ ಜೈಂಟ್ ಮಾಡ್ಕೊಳಕತ್ತೀನಿ ನೋಡಿರಿ. ನಾನು ಆಲ್ಮೋಸ್ಟ್ ಇದೇ ಥರ ಫಸ್ಟ್ ಎಲ್ಲ ಮುಂಭಾಗ ಹಿಂಭಾಗ ಎಲ್ಲ ಜೈಂಟ್ ಮಾಡಿಕೊಂಡು ಅವನ್ನೆಲ್ಲ ಟಕ್ಸ್ ಹಿಡ್ಕೊಂಡು ಪೈಪಿಂಗ್ ಮಾಡೋಕ್ಕಷ್ಟ ಇಟ್ಕೋತೀನಿ ರೀ. ಲಾಸ್ಟ್ ಈ ತೋಳಟ್ಟು ಜೈಂಟ್ ಮಾಡ್ಕೋಬೇಕ್ರಿ. ತೋಳಟ್ಟು ಜೈಂಟ್ ಮಾಡ್ಕೊಂಡು ಆಲ್ಮೋಸ್ಟ್ ಬ್ಲೌಸ್ ಮುಗ್ದಂಗೆ ರೀ. ಅದು ಕಸಿ ಎಷ್ಟು ಮಾಡ್ಕೋಬೇಕ್ರಿ. ಕಸಿ ಅಷ್ಟು ಮಮ್ಮಿ ಬಿಡ್ಲಾ ಅನ್ನತ್ತಿದ್ರು ನನ್ನ ಮಗ. ಸಾಕು ಬಿಡು ಮಮ್ಮಿನ, ಎಷ್ಟು ಕಾವಾಗ್ಲಾತೈತಿ, ಮುಖ ನೋಡಿ ಹೆಂಗೆ ಕಾಣತೈತಿ, ಬೆವ್ರು ಬರಾಕತೈತಿ ಬಿಡತ್ತೇಳಿ ಮಾತಾಡ್ಸತ್ತಿದ್ರಿ. ನನಗೆ ಒಂಥರ ಚಂದನ ಹೊಲದು ಸುಸ್ತು ಬಂದಂಗೆ, ಮುಖದ ಮ್ಯಾಗ ಸುಸ್ತು ಕಾಣಕತ್ತೈತಿ ಕರೆ ರೀ. ಅರ್ಜೆಂಟ್ ಅದಾವೆ. ನಾವು ಹಿಡ್ದಿದ್ವಿ ಅವ್ರು. ನಾವು ಹೊಲಿತೀವತ್ತೆ ಕೊಟ್ಟಿರ್ತಾರೆ ಅವ್ರು ಟೈಮ್ ಸೀರಿ ಹೊಲಿದು ಕೊಡ್ಲಿಕ್ಕೆ. ಕಸ್ಟಮರ್ನ ನಾವು ಕಳ್ಕೊಬೇಕಾಗತ್ತಲ್ಲ ಅಂಥೇಳಿ ಬೇರೆದವ್ರ ಕಡೆ ಹೋಗ್ತಾರೆ ಅಂಥೇಳಿ ಎಷ್ಟು ನನಗೆ ತೊಂದ್ರೆ ಬಂದ್ರೆ ಮೀರಿ ಬ್ಲೌಸ್ ಕೊಡ್ತೀವನ್ನೋ ಟೈಮ್ದಾಗ ಕೊಟ್ಟಿವಂದ್ರೆ ಕರೆಕ್ಟ್ ನೋಡಿರಿ. ಯಾರು ಮತ್ತೆ ಹಾಕ್ತಾರೆ, ಇಲ್ಲಾಂದ್ರೆ ಹಾಕಂಗಿಲ್ಲ. ಇವ್ರು ಕಾಯಂ 10-12 ವರ್ಷ ಆಯ್ತು ನನ್ನ ಕಡೆನೇ ಹಾಕ್ತಾರೆ. ನಾನು ಹೊಲಿದು ಕೊಡ್ತೀನಿ ಅನ್ನೋದು ವಿಶ್ವಾಸ ಮ್ಯಾಗನರು 2 ದಿನ 3 ದಿನ ಅವಕಾಶ ಇಟ್ಕೊಂಡು ಅಷ್ಟರೊಳಗನ ತಂದು ಹಾಕಿರ್ತಾರೆ. ಬೇರೆ ಕಸ್ಟಮರ್ದು ತೆಗೆದಿರ್ತೀನಿ ಕರೆ, ಈ ಕಸ್ಟಮರ್ಗಳು ಜಲ್ದಿ ಹೊಲ್ದು ಕೊಡ್ತೀನಿ. ಯಾಕಂದ್ರೆ ಕಾಯಂ ಕಸ್ಟಮರ್ ಅದ ರೀ. ಅವ್ರ ಅಳತಿನೂ ನಮ್ಗೆ ಇದು ಆಗಿರ್ತೈತಿ, ಅಳತಿನೂ ಸಿಕ್ಕಿರ್ತೈತ್ರಿ. ಏನು ತೊಂದ್ರೆ ಬರೋಂಗಿಲ್ಲ. ಹಾಗೆ ಯಾವುದೂ ತೊಂದರೆ ಇದು ಆಗೈತೆ ಅನ್ನಂಗಿಲ್ಲ ನೋಡಿರಿ. ಬ್ಲೌಸ್ ಮುಗೀತು ರೀ, ಫಿನಿಶಿಂಗ್ ಪೂರ ಆಯ್ತು ನೋಡಿರಿ. ಬೇಕಾದ್ರೆ
ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ವಿಡಿಯೋನ ಎಂಡ್ವರೆಗೆ ನೋಡಿರಿ. ಹೊರಗಡೆ ಕೂತಿದ್ದಾರೆ, ನಮ್ಮ ಮನೆಯವ್ರು ಬಂದಾರೆ, ಈಗ ಬರೋಣ ತೆಗೆದಿಡಾಕತ್ತಾರೆ. ಆದರೆ ಇನ್ನೂ ಒಂದು ಅರ್ಧ ಆಗ್ತಿತ್ತು, ನನ್ನ ಟೈಮ್ ಇನ್ನೂ ಇತ್ತು ರೀ. ಆದ್ರೂ ಕಡೆ ಅವ್ರು ಬಂದಾರು ಬೇಯಿಸ್ಕೋದಾಗ್ತೈತೆ ಬಾತೆ. ಮತ್ತೆ ಒಂದು ಅರ್ಧ ತಾಸು ಅಲ್ಲೇ ಕೂತೇರಿ ಅಂಗಡಿ ಮುಂದೆ ಗಾಳಿ ಕೂತು. ಆಮೇಲೆ ಬಂದಿರಿ 9ಕ್ಕೆ ಬಂದಿರಿ ಮನೆಗೆ ಬಂದು ಊಟ ಮಾಡಿ ಮನ್ಕೋಬೇಕಾದ್ರೆ 10:30 ಆಕೈತೆ ನಮ್ಮ ಟೈಮ. ಇವೆಲ್ಲ ತೆಗೆದಿಡಾಕತ್ತೀನಿ ನೋಡಿರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡೋದಂತ ಮರ್ಯಾಕೆ ಹೋಗಬೇಡ್ರಿ. ಹೊರಗಡೆ ಇದಾರೆ ಅವ್ರು ಅದು ಬ್ಲೌಸ್ಗಳೆಲ್ಲ ತೆಗೆದು ಹೊಲಿದಿದ್ದು ಏನೈತಿ ಮ್ಯಾಗ ಹಾಕ್ತೀನಿ ರೀ, ಹೊಲಿಲಾರ್ದು ಕವರ್ನಾಗ ಇಡ್ತೀನಿ ನೋಡಿರಿ. ಈ ಥರ ನನ್ನ ಕೆಲಸನ ನಾನು ಮಾಡ್ಕೋತಿರ್ತೀನಿ ರೀ ಇಡೀ ದಿನ. ಫಸ್ಟ್ ಹೊಲ್ದಿದ್ದಂದ್ರೆ ಇದು ಚಾಕ್ಲೇಟ್ ಕಲರ್ ಬ್ಲೌಸ್ನ ಹೊಲ್ದೆ ರೀ, ಕಾಟನ್ ಇತ್ತಿರಲಿ, ಅದು ಜಲ್ದಿನ ಆಯ್ತು ನೋಡಿರಿ. ಅದರ ಅತಿ ಹಿಡ್ಕೊಂಡು ಇಷ್ಟೆಲ್ಲ ಬ್ಲೌಸ ಹೊಲದೆ ರೀ. ಇವತ್ತು 4 ಬ್ಲೌಸ್ ಮುಗಿಸಿದೆ, 8 ಬ್ಲೌಸ ಕಟಿಂಗ್ ಮಾಡಿದ್ರೆ ಖುಷಿ ಆಯ್ತು ರೀ ನನಗರೆ. ಖುಷಿಲೇನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ನೋಡಿ.